ಜನಪನಂದನೆಗೊಂದು ಕೃಷ್ಣಾಜಿನವನಿತ್ತರು. ಶಯನ ಭಾಗಕ್ಕೆ ಜನನಿಯಂಕ್ರಿಯ ಬಳಿಯಲೊರಗಿದರ್ ಐವರೊಂದಾಗಿ. ವನಿತೆಯವರಂಘ್ರಿಗಳ ತಲೆಗಿಂಬಿನಲೇ ಮಲಗಿದಳಂದಿನಾಹವ ಜನಿತ ಕೃತಿಯನು ನುಡಿವುತಿರ್ದನು ಪಾರ್ಥ ಅರಸಂಗೆ. ಗೆಲಿದ ಪರಿಯನು ಕೌರವೇಂದ್ರನ ದಳದ ಮುರಿದಂದವನು ಕರ್ಣನ ಅಳುಕದೆಚ್ಚ ಶರ ಪ್ರಯೋಗದ ಚಾಪ ಕೌಶಲವ. ಬಲಜಲಧಿ ಮುಕ್ಕುರಿಕಿದರೆ ಮಂಡಲಿಸಿ ಮೊಗೆದಂದವನು ಶಸ್ತ್ರಾವಳಿಯ ಸಂಹರಣವನು ವಿವರಿಸಿದನು ಮಹೀಪತಿಗೆ. ಕುದುರೆಯೇರಾಟವನು ಮಾತಂಗದ ಸುಶಿಕ್ಷಾ ಭೇದವನು ರಥ ವಿದಿತ ಕೌಶಲವನು ಶರಾಸನ ವೇದ ಸಂಗತಿಯ. ಮದವದರಿ ಭಂಜನವ ದಿವ್ಯಾಸ್ತ್ರದಲ್ಲಿ ಮುಕ್ತ ಸಮರಂಗದ ಸುಸಂಗತಿಯಿಂದ ನೂಕಿದರಿವರು ಯಾಮಿನಿಯ. ಆಯುಧದ ಲಕ್ಷಣವನ ದಿವ್ಯಾಯುಧದ ಮಂತ್ರ ಪ್ರಭಾವವ ಆಯುಧದ ವಿವಿಧ ಪ್ರಯೋಗವನದರ ಪರಿವಿಡಿಯ. ರಾಯರಂಗದ ಶಕ್ತಿ ವರ್ಗದುಪಾಯ ಗುಣ ವಿಕ್ರಮ ಪರಾಕ್ರಮ ನಾಯಕರ ಗುಣಕಥನದಲ್ಲಿ ನೋಕಿದರು ಯಾಮಿನಿಯ. ಮುನಿವಳಿ ಸತಿಯೆಂದು ನಿದ್ರಾಂಗನೆಯ ನೂಕಿದರವನಿಪರು ಭಾಮಿನಿ ಸಹಿತಲಿರಲಿತ್ತಲಿ ಪಾಂಚಾಲ ಭೂಪತಿಯ. ತನುಜನಿವರ ಪರೀಕ್ಷೆಗೋಸುಗ ಮುನಿಪ ಕಾಶ್ಯಪಗೂಡಿ ಕೇಳಿದನ್ ಅನಿತು ಮಾತೆಲ್ಲವನು ಮರೆಯಲಿ ನಿಂದು ರಜನಿಯಲಿ. ಸಹದೇವನು ದರ್ಭೆಗಳನ್ನು ಹರಡಲು ಅದರ ಮೇಲೆ ಕೃಷ್ಣಾಜಿನಗಳನ್ನು ಹಾಸಿ ತಾಯಿಯ ಪಾದಗಳ ಬಳಿಯಲ್ಲಿ ಐವರೂ ಮಲಗಿದರು. ದ್ರೌಪದಿಗೂ ಒಂದು ಕೃಷ್ಣಾಜಿನವನ್ನು ಹಾಸಿಕೊಳ್ಳಲು ಕೊಟ್ಟರು. ಅವಳು ಪಾಂಡವರ ಕಾಲುಗಳ ಕೆಳಗೆ ಅವರ ಪಾದಗಳನ್ನೇ ದಿಂಬಾಗಿ ಮಾಡಿಕೊಂಡು ಮಲಗಿಕೊಂಡಳು. ಆಗ ಅರ್ಜುನನು ಧರ್ಮರಾಯನೊಡನೆ ಅಂದಿನ ಯುದ್ಧವನ್ನು ಕುರಿತು ಮಾತನಾಡುತ್ತಿದ್ದನು. ಅರ್ಜುನನು ಕೌರವನ ಸೈನ್ಯವನ್ನು ಹೊಡೆದೋಡಿಸಿದ್ದನ್ನು, ಕರ್ಣನ ಬಾಣಪ್ರಯೋಗಕ್ಕೆ ಬೆದರದೆ ಪ್ರತಿಯಾಗಿ ಕೌಶಲ್ಯದಿಂದ ಹೋರಾಡಿದ್ದನ್ನು, ಸೈನ್ಯವು ಮುತ್ತಲು ಎದುರಾಗಿ ಅಗಸ್ತ್ಯನಂತೆ ಸೈನ್ಯ ಸಮುದ್ರವನ್ನು ಬತ್ತಿಸಿದ ರೀತಿಯನ್ನು, ಯುದ್ಧವನ್ನು ಗೆದ್ದ ರೀತಿಯನ್ನು, ಶತ್ರು ಸೈನ್ಯದ ಶತ್ರುಗಳನ್ನು ಪುಡಿಮಾಡಿದ್ದನ್ನು ತಿಳಿಸಿದನು. ಕುದುರೆಯ ಸವಾರಿ, ಆನೆಗೆ ಯುದ್ಧ ಸಿದ್ಧತೆಗಾಗಿ ಕೊಡುವ ಶಿಕ್ಷಣ, ರಥಯುದ್ಧದ ಕೌಶಲ್ಯ, ಧನುರ್ವೇದದ ವಿವರಗಳು, ಗರ್ವಿತರೂ ಬಲಶಾಲಿಗಳೂ ಆದ ಶತ್ರುಗಳನ್ನು ಸೋಲಿಸುವ ರೀತಿ, ದಿವ್ಯಾಸ್ತ್ರಗಳ ಪ್ರಯೋಗ, ಮುಕ್ತ ಮತ್ತು ಅಮುಕ್ತ ಸಮರಗಳು ಅಂದರೆ ರಣರಂಗದಲ್ಲಿ ಎಲ್ಲರೂ ತಮಗೆ ತಿಳಿದಂತೆ ಹೋರಾಡುವುದು ಮತ್ತು ವ್ಯೂಹಗಳನ್ನು ಕಟ್ಟಿ ಅಥವಾ ದುರ್ಗದಲ್ಲಿ ಸೇರಿಕೊಂಡು ಮಾಡುವ ಯುದ್ಧಗಳು ಮೊದಲಾದ ವಿಷಯಗಳನ್ನು ಮಾತನಾಡುತ್ತಾ ಪಾಂಡವರು ರಾತ್ರಿಯನ್ನು ಕಳೆದರು. ಆಯುಧಗಳ ಲಕ್ಷಣಗಳು, ಮಂತ್ರಾಸ್ತ್ರಗಳ ಪ್ರಭಾವಗಳು, ಆಯುಧಗಳ ಪ್ರಯೋಗಗಳ ವೈವಿಧ್ಯ, ಸಮಕಾಲೀನ ರಾಜರ ಶಕ್ತಿ, ಅವರಲ್ಲಿರುವ ಚತುರೋಪಾಯ ಕೌಶಲ್ಯಗಳು, ವಿಕ್ರಮ ಪರಾಕ್ರಮ ಮತ್ತು ರಾಜರಲ್ಲಿ ಪ್ರಮುಖರಾದವರ ಗುಣಗಳನ್ನು ಕುರಿತು ಮಾತಾಡುತ್ತಾ ಪಾಂಡವರು ರಾತ್ರಿಯನ್ನು ಕಳೆದರು. ನಿದ್ರಾಂಗನೆಯ ಆಲಿಂಗನ ಮಾಡಿದರೆ ಈ ತರುಣಿಯು ಕೋಪಗೊಂಡಾಳೆಂದು ಪಾಂಡವರು ಆ ರಾತ್ರಿ ನಿದ್ರಾಂಗನೆಯನ್ನು ದೂರಕ್ಕೆ ನೂಕಿದರು. ದ್ರೌಪದಿಗೂ ನಿದ್ರೆಯಿಲ್ಲ. ಈ ಕಡೆ ಪಾಂಡವರು ಯಾರು ಎಂದು ಪರೀಕ್ಷೆ ಮಾಡಿಕೊಂಡು ಬರಲು ದೃಷ್ಟದ್ಯುಮ್ನನು ಕಾಶ್ಯಪನೊಡನೆ ಹೋಗಿ ಮರೆಯಲ್ಲಿ ನಿಂತು ಇವರಾಡಿದ ಮಾತುಗಳನ್ನು ಕೇಳಿದನು.